ಹಾಯ್ ಗಾಯ್ಸ್, ವೆಲ್ಕಮ್ ಟು ವೇದಾ ಕ್ಷತ್ರಿಯಸ್ ಯೂಟ್ಯೂಬ್ ಚಾನಲ್. ಒಂದು ಸ್ಪೆಷಲ್ ಇವೆಂಟ್ ಇದೆ, ಸೊ ಅದಕ್ಕೆ ನಾವು ಇವಾಗ ರೆಡಿ ಆಗಬೇಕು. ಏನು ಇವೆಂಟು ಅಂತ ನೆಕ್ಸ್ಟ್ ನಿಮಗೆ ಗೊತ್ತಾಗುತ್ತೆ. ಸೊ ವೆಯ್ಟ್ ಆ್ಯಂಡ್ ವಾಚ್ ಗೈಸ್, ವೆಯ್ಟ್ ಫಾರ್ ಫೈನಲ್ ಲುಕ್. ಇವಾಗ ನಾವು ರೆಡಿ ಆಗಿಬಿಟ್ಟು ಮತ್ತೆ ಸಿಗ್ತೀವಿ. ಬಾಯ್. ಫೈನಲಿ ಗೈಸ್ ರೆಡಿ ಆಗಿದ್ದೀವಿ. ನಮ್ಮ ಔಟ್ಲುಕ್ ಎಲ್ಲ ಈ ಥರ ಇದೆ ನೋಡಿ. ಫೈನಲಿ ಗೈಸ್ ಡೆಸ್ಟಿನೇಷನ್ ರೀಚ್ ಆಗಿದ್ದೀವಿ. ಇವಾಗ ಈವೆಂಟ್ ಏನು ಅಂತ ತೋರಿಸ್ತೀವಿ ನೋಡಿ. ನಮ್ಮ ಔಟ್ಲುಕ್ ನೋಡಿದ್ರಲ್ಲ, ನಮ್ಮತ್ತೆ ನೋಡಿ. ಗೈಸ್ ಈ ಸೆಟಪ್ ನೋಡಿದ್ರೇ ನಿಮ್ಗೆ ಗೊತ್ತಾಗುತ್ತೆ ಏನು ಇವೆಂಟು ಅಂತ. ಜಸ್ಟ್ ಅ ಮಿನಿಟ್, ವೆಯ್ಟ್ ಆ್ಯಂಡ್ ವಾಚ್. ಇನ್ನೊಂದು 10 to 15 minutes ವೆಯ್ಟ್ ಆ್ಯಂಡ್ ವಾಚ್. ಇವಾಗ ನೋಡಿ ಹುಡುಗಿ ಅವ್ರ ಅಮ್ಮ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದಾರೆ. ಹುಡುಗಿ ಎಲ್ಲಿ ಅಂತ ಗೊತ್ತಿಲ್ಲ, ಎಲ್ಲೋ ಫೋಟೋ ಶೂಟ್ಗೆ ಹೋಗಿದ್ದಾರಂತೆ. ಗೈಸ್ ನೀವು ನೋಡ್ಬೋದು, ಅಲ್ಲಿ ಮದುವೆ ಹೆಣ್ಣು ಅಲ್ಲಿದ್ದಾಳೆ ನೋಡಿ, ಕಾಣಿಸ್ತಾ ಇರ್ಬೋದು. ಫೋಟೋ ಶೂಟ್ ಮಾಡ್ತಾ ಇದ್ದಾರೆ. ನೋಡಿ ನಾವಿಲ್ಲಿ ಫೋಟೋ ಶೂಟ್ ಮಾಡೋಕೆ ಇಷ್ಟು ಜನ ಬಂದಿದ್ದೀವಿ. ಓ ನಮ್ಮ ಅತ್ತೆನೂ ಎಂಟ್ರಿ ಕೊಟ್ರು. ಹಾಯ್. ನಮ್ಮ ಮಾವ ಹೀರೋ ಬರ್ತಾ ಇದ್ದಾರೆ ನೋಡಿ ಗೈಸ್. ಹೀರೋ ಎಂಟ್ರಿ ಆಯಿತು. ಇವಾಗ ಲೆವೆಲ್ಲೇ ಚೇಂಜ್ ಆಗುತ್ತೆ. ಕಪಲ್ಸ್ ಹೀರೋಯಿನ್ ಇಬ್ಬರು ಎಂಟ್ರಿ ಆಯಿತು ನೋಡಿ. ಇವರು ಫೋಟೋಸ್ಗೆ ಪೋಸ್ ಕೊಡ್ತಾ ಇದ್ದಾರೆ. ಇವಾಗ ಫೋಟೋಸ್ ಹಿಡಿಬೇಕು. ಫೈನಲಿ ಹುಡುಗಿ ಕಾಣಿಸ್ತಾ ಇದ್ದಾಳೆ ನೋಡಿ. ನೋಡಿ ನಮ್ಮ ಹುಡುಗಿ ಯಾವ ಥರ ಕಾಣಿಸ್ತಾ ಇದ್ದಾಳೆ ಅಂತ. ಹಾಯ್ ಟು ಯೂಟ್ಯೂಬ್ ಚಾನಲ್. ಹಾಯ್. ಬೊಟ್ಟೆ ಕಾಣಿಸ್ತಲ್ಲ ಇದ್ರಲ್ಲಿ, ಮೆರೂನ್ ಕಲರ್ ಇಕ್ಕಿದ್ರೆ ಚೆನ್ನಾಗಿರೋದು ನೋಡಿ ಗೈಸ್. ನಮ್ಮ ಮದುವೆ ಅಲ್ಲ, ಕ್ಷತ್ರಿಯ ಶಾಸ್ತ್ರ ಈ ಥರ ಇದೆ ಶಾಸ್ತ್ರ ಎಲ್ಲನೂ. ಎಂಗೇಜ್ಮೆಂಟ್ಗೆ ಮುಂಚೆ ಈ ಥರ ಎಲ್ಲ ಶಾಸ್ತ್ರ ಮಾಡ್ತಾ ಇದ್ದಾರೆ ನೋಡಿ. ವಯಸ್ಸಾಗಿರೋರೆಲ್ಲ ಕುತ್ಕೊಂಡು ನೋಡಿ ಗೈಸ್. ಮದುವೆ ಗಂಡಲ್ಲಿ ನಿಂತಿದ್ದಾರೆ. ಏನ ವ್ಲಾಗ್ ಮಾಡ್ತಾ ಇದ್ದೀವಿ ನಾವು. ನಮ್ಮ ಹುಡುಗಿ ಸ್ಟೇಜ್ ಮೇಲೆ ಹತ್ತಿದ್ದಾಳೆ ನೋಡಿ. ಅವಳ ಔಟ್ಲುಕ್ ಈ ಥರ ಇದೆ. ಸ್ಯಾರಿ ನೋಡಿ, ಔಟ್ಫಿಟ್ ಈ ಥರ ಇದೆ. ಔಟ್ಫಿಟ್ ರತ್ನಮ್ಮಜ್ಜಿ ಈ ಕಡೆ ಬಾ ನೋಡಿ. ಅವಳಿಗೆ ನಾಚಿಕೆ ಆಗ್ತಾ ಇದೆ ಪಾಪ. ಇವಾಗ ಕೂತ್ಕೊಬೇಕು. ಕುಲ್ಲಿ ನೋಡಿ. ಇವಾಗ ಎಂಗೇಜ್ಮೆಂಟ್ ಶಾಸ್ತ್ರ ಸಂಪ್ರದಾಯ ಎಲ್ಲ ಸ್ಟಾರ್ಟ್ ಆಗ್ತಾ ಇದೆ. ನಮ್ಮ ಕುಳ್ಳಿ ರೆಡಿ ಆಗಿದ್ದಾಳೆ ಪಾಪ. ನೋಡಿ ನಮ್ಮತ್ತೆ ರೆಡಿ ಆಗಿದ್ದಾರೆ ಹೋಗೋದಕ್ಕೆ. ನೆಕ್ಸ್ಟು ನೋಡಿ ಇವನು ನಮ್ಮ ಅವ್ರ ಮಗ ಓಡ್ತಾ ಇದ್ದಾನೆ. ಇವಾಗೇನು ಅಂದರೆ ಫಸ್ಟು ಹುಡುಗಿ ತೆಗ್ದಿರೋ ಸ್ಯಾರಿನ ಉಟ್ಕೊಂಡು ರೆಡಿಯಾಗಿದ್ದರು. ಇವಾಗ ನೆಕ್ಸ್ಟು ಹುಡುಗನ ಕಡೆಯವರು ಸೀರೆ ತೆಗ್ದಿರೋದನ್ನ ಉಟ್ಕೊಬೇಕು. ಸೊ ಬಂದಿದ್ದಾಳೆ ನಮ್ಮ ಕುಳ್ಳಿ. ತಂಗಿ ಅಕ್ಕಗೆ ಗಾಳಿ ಬೀಸ್ತಾರದು. ಫೈನಲಿ ಗೈಸ್ ನಮ್ಮ ಹುಡುಗಿ ಸೆಕೆಂಡ್ ಸ್ಯಾರಿ ಇದು ಹುಡುಗನ ಕಡೆಯವ್ರು ಕೊಟ್ಟಿರೋದು. ಈ ಲುಕ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ನೋಡಿ ಹೆಂಗಿದ್ದಾಳೆ ನಮ್ಮ ಹುಡುಗಿ. ಗೈಸ್ ನಮ್ಮತ್ತೆ ಎಷ್ಟು ಹಿಂಸೆ ಕೊಡ್ತಾ ಇದಾರೆ ಅಂದ್ರೆ ಊಟ ಮಾಡಕ್ಕೆ ಬಿಡ್ತಾ ಇಲ್ಲ. ಬಾಬಾ ಅಂತ ಇದ್ದಾನೆ ಗೈಸ್. ಅವ್ನು ಬರೋದು ಬೇಡವಾ ನೋಡಿ ಗೈಸ್. ಅವ್ರ ಹಸ್ಬೆಂಡ್ನ ನಮ್ಮ ಮಾವನ ಕರ್ಸ್ಬೇಕು ತಾನೆ. ಅದನ್ನ ಬಿಟ್ಬಿಟ್ಟು ಬಾರೆ ಅಂತ ಗೈಸ್. ಸೊ ನಾವೇ ಹೋಗ್ಬೇಕು. ನೆಮ್ಮದಿನೇ ಇಲ್ಲ ಗೈಸ್ ಜೀವನದಲ್ಲಿ. ಮಾರ್ನಿಂಗಿಂದ ಊಟನೇ ತಿಂದಿಲ್ಲ ಗೈಸ್, ಆದ್ರೂ ಊಟ ಮಾಡಕ್ಕೆ ಬಿಡ್ತಾ ಇಲ್ಲ. ನಾನು ನಮ್ಮ ಮನೆಯಲ್ಲಿ ವೆರೈಟಿ ಉಪ್ಪಿಟ್ಟು ಮಾಡಿದ್ದೀನಿ, ತಿನ್ನು ಅಂದೆ. ಇವರು ತಿಂದಿಲ್ಲ. ನಾವೇನ್ ಮಾಡಕ ಗೈಸ್. ಉಪ್ಪಿಟ್ಟು ಯಾರು ತಿಂತಾರೆ ಗೈಸ್? ಮಚ್ಚಿ ಬರ್ತೀನಿ. ಹೊಟ್ಟೆ ತುಂಬಬೇಕು ಅಂದ್ರೆ ತಿನ್ಬೇಕು. ಸ್ಪೆಷಲ್ ಆಗಿ ಏನಾದ್ರು ಮಾಡ್ಬೇಕಲ್ಲ. ನನಗೆ ಹೇಳಿಲ್ಲ ಗೈಸ್ ಟಿಫನ್ ನೀ ಮನೆಗೆ ಬರ್ತೀನಿ ಅಂತ. ಮನೆಗೆ ಬಂದ್ಮೇಲೆ ಹೇಳಿದ್ದು ನೋಡಿ ಗೈಸ್. ಇವಾಗೂ ಹೊಟ್ಟೆ ಹಸಿತಾ ಇದೆ, ತಿನ್ನಕ್ಕೆ ಬಿಡ್ತಾ ಇಲ್ಲ ನಮ್ಮ ಅತ್ತೆ. ಈ ತರ ಎಲ್ಲ ಹಿಂಸೆ ಕೊಟ್ರೆ ಯಾರು ತಾನೇ? ನಾವು ಹಂಗೆ ಹಿಂಸೆ ಕೊಡ್ತಾ ಇರ್ತೀವಿ. ನಿಮಗೆ ಕೊಡ್ತೀನಿ, ಯಾರಿಗೆ ಕೊಡೋಣ? ಹೋಗಿ ಗೈಸ್, ನಂಗಂತೂ ಬೇಜಾರಾಗ್ಬಿಟ್ಟಿದೆ. ಫೈನಲಿ ಗೈಸ್ ಊಟ ಮಾಡೋಕೆ ಬಂದಿದ್ದೀವಿ. ಬರೀ ನಾನು ನಮ್ಮ ಅತ್ತೆ ಅಷ್ಟೇ. ಯಾಕಂದರೆ ಎಲ್ಲರೂ ನಾವು ಕುಶಾಲ್ನ ಕರ್ಕೊಂಬರೋ ಗ್ಯಾಪಲ್ಲಿ ಊಟ ಮಾಡಿಬಿಟ್ಟಿದ್ದಾರೆ. ಸೊ ನಾವಿಬ್ಬರೇ ಬಂದಿದ್ದೀವಿ ಊಟ ಮಾಡೋಕ್ಕೆ. ಫೈನಲಿ ಗೈಸ್ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಿದ್ದೀವಿ. ಇವಾಗ ರೆಸ್ಟ್ ಮಾಡಬೇಕು ಅಷ್ಟೇ. ಇವಾಗ ಅಳ್ಸನ್ ಕಿತ್ಕೊಂಬರಕ್ಕೆ ಹೋಗ್ತಾ ಇದ್ದೀವಿ. ಫುಲ್ ಟಯರ್ಡ್ ಆಗಿದ್ದೀವಿ. ನಮ್ಮ ಮಾವ
ನಮ್ಮ ಮಾವ ನೋಡಿ ಗೈಸ್ ನಮ್ಗೆ ಹಳ್ಸ್ನನ್ ಕಿತ್ಕೊಡೋದಕ್ಕೆ ಏಣಿ ಎತ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರ ಜೊತೆ ನಮ್ಮ ಶ್ರೀ ಕೂಡ ಹೋಗ್ತಾ ಇದ್ದಾಳೆ. ಏಣಿ ನೋಡಿ ಹೆಂಗಿ ಶ್ರೀ ಶ್ರೀ ಬೇಬಿ ಹಾಯ್ ಗೈಸ್ ನೋಡಿ ಇದೆ ನಮ್ದು ಹಳ್ಸ್ನನ್ ಮರ. ಇದರಲ್ಲಿ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಸೊ ನೋಡಿ ಗೈಸ್ ಹಳ್ಸ್ನನ್ ಹಣ್ಣಾಗಿ ಮರದಲ್ಲೇ ಏನೋ ತಿನ್ಕೊಂಡಿದ್ದೆ, ಪಕ್ಷಿನ ಅಳಿಲ್ಲ ಅನ್ಸುತ್ತೆ. ನೋಡಿ ಗಾಯ್ಸ್ ನನ್ನ ಹಸ್ಬೆಂಡ್ ಎಷ್ಟು ಕಷ್ಟಪಟ್ಟು ಕೀಳ್ತಾರೆ ಇವಾಗ ಅದನ್ನ ಅಂತ. ಕಿತ್ರು ನೋಡಿ ನಮ್ಮ ಅತ್ತೆ ತಗೊಂಡ್ರು. ಸ್ಮೆಲ್ ನೋಡೋಣ ಹೆಂಗಿದೆ ಅಂತ. ಏನೋ ತಿನ್ಬಿಟ್ಟು ಗಮ್ಮಂತ ಇದೆ ಗೈಸ್. ಅಳಿಲ್ ತಿನ್ಬಿಟ್ಟಿದೆ, ಏನು ಮಾಡೋಕ್ಕಾಗಲ್ಲ. ಅರ್ಧ ಕುಯ್ದಾಕ್ಬಿಟ್ಟು ತಿನ್ನೋಣ. ಗೈಸ್ ಫೈನಲಿ ಹಳ್ಸ್ನನ್ನು ನಮ್ಮ ಕೈಯಲ್ಲಿ ಇದೆ. ನಾವು ಇಟ್ಸ್ ಟೈಮ್ ಫಾರ್ ಈಟಿಂಗ್ ಜಾಕ್ ಫ್ರೂಟ್. ನಮ್ಮ ಶ್ರೀ ನೋಡಿ ಫುಲ್ಲು ಖುಷಿ ಆಗ್ಬಿಟ್ಟಿದ್ದಾಳೆ ನನ್ನ ನೋಡಿ. ಶ್ರೀ ಹಾಯ್ ಸೆಕೆಂಡ್ ಗುಡ್ ಗರ್ಲ್. ಗೈಸ್ ನೋಡಿ ನಮ್ಮ ಮಾವ ರೆಡಿಯಾಗಿದ್ದಾರೆ ಹಳ್ಸನ್ ಕುಯ್ಯಕ್ಕೆ, ತಿನ್ಬಿಡ್ಬೇಕಂತೆ ಇವಾಗ. ಏನು ಮಾಮ ಸಖತ್ತಾಗಿದೆಯಂತೆ ಗೈಸ್. ಚಾಕು ತಗೊಂಡ್ಬರ್ಬೇಕು ಇವಾಗ, ಬೇಗ ಚಾಕು ತಗೊಂಬನ್ನಿ. ನೋಡಿ ಗೈಸ್ ಬರೋಷ್ಟೊತ್ತಿಗೆ ಎಲ್ಲ ಕುಯ್ದಿಕ್ಬಿಟ್ಟಿದ್ದಾರೆ. ಆಲ್ರೆಡಿ ಎಲ್ಲ ತಿಂತಾ ಇದ್ದಾರೆ ನೋಡಿ. ಫುಲ್ಲು ಕಂಪ್ಲೀಟ್ ಖಾಲಿ ಆಗ್ಬಿಟ್ಟೈತೆ ನೋಡಿ ಗೈಸ್. ಒಂದೊಂದು ಹಳ್ಸಿನಕಾಯಿ ನೋಡಿ ಎಷ್ಟೆಷ್ಟು ದಪ್ಪ ಇದೆ. ಹಿಂಗೆ ಎತ್ತಿ ಬಾಯಿಗೆ ಹಾಕೊಂಡ್ಬಿಡ್ಬೇಕು ನೋಡಿ ಗೈಸ್. ನೋಡಿ ಗೈಸ್ ನಮ್ಮ ಮಾವ ತೆಗ್ದು ಕೊಡ್ತಾ ಇದ್ರೆ ಕಾಯಿನ ನಮ್ಮ ಅತ್ತೆಯವ್ರು ತಿಂತಾ ಇದಾರೆ ಕುತ್ಕೊಂಡು. ಅದ್ರಲ್ಲಿ ಚೆನ್ನಾಗೈತಿ ತೊಳೆಗಳು. ಬಿಡಿಸ್ಕೊ ಇದು ಬಿಡಿಸು ಇನ್ನು ಅರ್ಧ ತಿನ್ನೋದ್ರಲ್ಲಿ. ಪಾಪ ಗೈಸ್ ನಮ್ಮ ಹುಡುಗಿನ ಮನೆಗೆ ಸೇರಿಸ್ತಾ ಇಲ್ಲ ಅಂತೆ. ನೋಡಿ ಸಾಂಗ್ ಆಡ್ತಾ ಇದಾರಂತೆ. ನಮ್ಮ ಹುಡುಗಿನ ಮನೆಗೆ ಸೇರಿಸ್ತಾ ಇಲ್ಲ, ಅದಕ್ಕೆ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತಾ ಇದೀನಿ ನಮ್ಮ ಹುಡುಗಿನ. ನೋಡಿ ಮತ್ತೆ ಆರತಿ ಎತ್ತುತ್ತಾ ಇದ್ದಾರೆ ನೋಡಿ. ಬಿಡಲ್ಲ ಅಂತ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಗೆಜ್ಜೆಯ ಕಾಲ್ಗಳ ದನಿಯ ನೀಡುತ್ತಾ ಆಯ್ತಾ. ಕಾಸು ಹಾಕ್ಬೇಕು, ಕಾಸು ನೋಡಿ. ನಮ್ಮ ಹುಡುಗಿನ ಮನೆಯೊಳಗೆ ಕರ್ಕೊಂತ ಇದೀವಿ. ಫೈನಲಿ ಬಂದ್ಲು. ಏನು ಅಂದ್ರೆ ನಮ್ಮ ಹುಡುಗಿನ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಕೇಳೋಣ. ಫಸ್ಟ್ ಟೈಮ್ ಎಂಗೇಜ್ಮೆಂಟ್ ಆಗಿದ್ದಾಳೆ, ಎಕ್ಸ್ಪೀರಿಯನ್ಸ್ ಕೇಳಬೇಕು. ಹೆಂಗಿತ್ತು ಕುಳಕ? ನಿನಗೆ ಎಕ್ಸ್ಪೀರಿಯನ್ಸ್ ಇಲ್ಲ ತಾನೆ, ಹೇಳು. ಸರಿ ಗೈಸ್, ನಮ್ಮ ಹುಡುಗಿ ಪಾಪ ಫುಲ್ಲು ಸುಸ್ತಾಗ್ಬಿಟ್ಟಿದ್ದಾಳೆ. ಬೆಳಗ್ಗೆಯಿಂದನೂ ರೆಡಿಯಾಗಿ ಮೇಕಪ್ ಆಗಿ 2 ಸತಿ ಸ್ಯಾರಿ ಚೇಂಜ್ ಮಾಡಿ ಸ್ಟೇಜ್ ಮೇಲೆ ನಿಂತ್ಕೊಂಡು ಇವಾಗ ಫ್ರೆಶ್ ಅಪ್ ಆಗಬೇಕು. ಓಕೆ ಗೈಸ್, ಮತ್ತೆ ಸಿಗ್ತೀವಿ, ಬಾಯ್. ಹುಡುಗ ಎತ್ಕೊಂಡು ಹೋಯ್ತಾವನು. ಫಂಕ್ಷನ್ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ನಮ್ಮೂರಿಗೆ ಹೋಗೋಕ್ಕೆ ಬಸ್ ಸ್ಟಾಪ್ ಹತ್ರ ಬಂದಿದ್ದೀವಿ, ಬನಶಂಕರಿ ಬಸ್ ಸ್ಟಾಪ್ ಹತ್ರ. ಸೊ ನಮ್ಮೂರಿಗೆ ಹೋಗೋ ಬಸ್ ಇನ್ನೂ ಬಂದಿಲ್ಲ, ಸೊ ವೆಯ್ಟ್ ಮಾಡ್ತಾ ಇದ್ದೀವಿ.